ಒಬ್ರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಮಾತಾಡಿ, ಹೇಳಿ. ಅದೇ ನಾವು ಕವಿತಾ ಕೋಲಾರದ ಮಾತಾಡ್ತಾ ಇದ್ದೀವಿ. ಹೇಳಿ ಕವಿತಾ ಅವರೇ. ಅಲ್ಲ ದರ್ಶನ್ ಆ ಥರ ಮಾಡಿದ್ದಾರೆ ಆಗಲ್ಲ. ಏನು? ಅಲ್ಲ ಮೇಡಮ್, ದರ್ಶನ್ ಅವರೇ ಆ ಥರ ಕೊಲೆ ಮಾಡಿದ್ದಾರೆ ಅಂದ್ರೆ ಹಾ, ನಂಬೋದು ಹೇಗೆ? ಅವರು ಹಿಂದೆ ನೋಡಿದಾಗ ಅವ್ರು ಎಷ್ಟು ಜನ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಫಿಲಂ ಫೀಲ್ಡ್ ಅಲ್ಲಿ ಆಗ್ಬೋದು, ಬೇರೆ ಇದ್ರಲ್ಲಿ ಆಗ್ಬೋದು. ಅಲ್ಲ ಕವಿತಾ ಅವರೇ, ಈಗ ನಾನು ನೀವು ಓದಿಲ್ಲ ಅಂತ ಅನ್ಕೊಳ್ಳಿ. ಈಗ ಪೊಲೀಸರು ಏನು ಸುಮ್ಮನೆ ಕರ್ಕೊಂಡ್ಬಂದು ಕುತ್ಕೊಬಿಡ್ತಾರೆ. ಈಗ ನಿಮ್ಮನ್ನ ನಾಳೆ ಯಾರೋ ಪೊಲೀಸ್ ಬಂದ್ಬಿಟ್ಟು ಬಾರಮ್ಮ ಒಂದು ಕೊಲೆ ಕೇಸಲ್ಲಿ ಇದೆಯಾ ಅಂದ್ರೆ ನೀವು ಹೋಗ್ಬಿಡ್ತೀರಾ? ಅಲ್ಲ ಮೇಡಮ್, ಅವರು ಕರ್ಕೊಂಡ್ಬಂದು ಬೆಂಗಳೂರು ಕೊಲೆ ಮಾಡೋಂಥ ಅವಶ್ಯಕತೆ ಇದೆ ಅಂತ. ಅದೇ ಅವಶ್ಯಕತೆ ಏನಿತ್ತು ಅನ್ನೋದೇ ನಮ್ಮ ಪ್ರಶ್ನೆ. ನಾವು ಅದನ್ನೇ ಕೇಳ್ತಾ ಇರೋದು. ಈ ತರ ಯಾವುದೋ ಒಂದು ವಿಚಾರಕ್ಕೆ ಕೊಲೆ ಮಾಡೋ ಅವಶ್ಯಕತೆ ಏನಿತ್ತು ಅನ್ನೋದೇ ನಮ್ದೆ. ಇವಾಗ ಏನ್ ಗೊತ್ತಾ ಕವಿತಾ ಅವರೇ, ನಮ್ಮ ಮನೇಲಿ ನಿಮ್ಮ ಮನೇಲಿ ಹೆಣ ಬಿದ್ದಿಲ್ವಲ್ಲ, ಹಂಗಾಗಿ ನಮಗೆ ಇದೆಲ್ಲ ಅನುಮಾನ ಬರುತ್ತೆ. ಅಯ್ಯೋ ಅವ್ರು ಯಾಕೆ ಕೊಲೆ ಮಾಡಿರ್ತಾರೆ, ಅಯ್ಯೋ ಇವ್ರು ಯಾಕೆ ಕೊಲೆ ಮಾಡ್ತಾರೆ ಅಂತ. ನಮ್ಮ ಮನೇಲೋ ನಿಮ್ಮ ಮನೇಲಿ ಯಾರ್ದಾರು ಒಂದು ಜೀವ ಹೋದ್ರೆ ನಮಗೂ ಅನ್ಸಕ್ ಶುರು ಆಗುತ್ತೆ, ಇವನು ಏನಕ್ಕಪ್ಪ ಕೊಲೆ ಮಾಡ್ದ ಅಂತ. ಕೊಲೆ ಮಾಡ್ದ ಅಂತ ಹೇಳ್ತಾ ಇಲ್ಲ, ಆರೋಪಿ ಅಂತ ಹೇಳ್ಕೊಂಡು ಹೋಗಿರೋದು. ಪೊಲೀಸರು ಏನು ಸುಮ್ಮನೆ ಕರ್ಕೊಂಡು ಹೋಗ್ತಾರೆ ಅಂತ ಮಾಡಿದ್ದೀರಾ? ಮಾತಾಡುವಾಗ ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಬೇಕು ಅನ್ಸುತ್ತೆ ಜನ, ಅಲ್ವಾ ಕವಿತಾ ಅವರೇ? ಇರೋದ್ರಿಂದ ಹಾ, ಅವ್ರನ್ನೇನಾದ್ರು ಮಾಡಿ ಮಠಕ್ಕೆ ಹೋಗ್ಬೇಕು ಅನ್ನೋರು ತುಂಬಾ ಜನ ಇದೆ. ನಾವೇನ್ ದರ್ಶನ್ ಅಭಿಮಾನಿ ಅಂತಲ್ಲ. ಹಾ, ನಾವು ಅವತ್ತಿಂದು ವಿಷ್ಣುವರ್ಧನ್ ಅವ್ರ ಫ್ಯಾನ್. ಇವ್ರ ಫಿಲಂ ನೋಡ್ತೀವಿ. ವಿಷ್ಣುವರ್ಧನ್ ಅವ್ರ ಫ್ಯಾನ್ ಆಗಿ, ವಿಷ್ಣುವರ್ಧನ್ ಅವ್ರು ಯಾವ ತರ ಇದ್ರು ಅಂತ ಗೊತ್ತಾಗಿ, ಅವರ ನಡೆ ನೋಡಿ, ಒಬ್ಬ ಸೆಲೆಬ್ರಿಟಿ ಆಗಿ, ಒಬ್ಬ ಹೀರೋ ಆಗಿ, ಅವ್ರ ಸಮಾಜಕ್ಕೆ ಹೆಂಗ್ ಮಾದರಿ ಆಗಿದ್ರು ಅನ್ನೋದು ಗೊತ್ತಿದ್ದು ನೀವು ಇವರು ಇದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಥವಾ ಇವ್ರು ಆ ಥರದ ವ್ಯಕ್ತಿ ಅಲ್ವಾ ಅಂತ ಹೇಳ್ತಿದ್ದೀರಾ ಅನ್ನೋದೇ ನಂಗೆ ಆಶ್ಚರ್ಯ. ಅಲ್ಲ ಮೇಡಮ್, ಇವಾಗ ನಮ್ಮ ವಿಷ್ಣುವರ್ಧನ್ ಅವ್ರಿಗೆ ನೋಡಿದ್ರು, ಅವ್ರಿಗೆ ಹಿಂದೆ ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ. ಅವ್ರು ಜೈಲಲ್ಲೇ ಇರಬಾರ್ದು, ಆಚೆ ಕಳಿಸ್ಬೇಕು ಅಂತ. ಅವಾಗ ಅಷ್ಟು ಹಿಂಸೆ ಕೊಟ್ಟು ಅವರು ಇದ್ರ ಮೇಲೆ ಅಂದ್ರೆ ಈ ತರ ಹಿಂಸೆ ಇಲ್ಲ ಅಂದ್ರು ಅವರು ಬೆಳೆದ್ ಬಂದ್ರು. ಅಷ್ಟು ಅವ್ರು ಬೆಳಿಬೇಕಂತ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಹಾಗಾಗಿ ಇವರು ದರ್ಶನ್ ಅವರು ಮಟ್ಟಾಕೋದು ತುಂಬಾ ಜನಕ್ಕೆ ಆಸೆ ಇತ್ತು ಹಿಂದೆಯಿಂದನೂ. ಅಲ್ಲ ದರ್ಶನ್, ನೀವೇ ಓಕೆ ಕವಿತಾ ಅವರೇ, ನಿಮ್ಮ ಟ್ರ್ಯಾಕಿಗೆ ನಾನು ಬರ್ತೀನಿ, ಓಕೆನಾ? ನೀವು ಹೇಳ್ತಾ ಇದ್ದೀರಾ ಅವ್ರನ್ನ ತುಳಿಬೇಕು ಅಂತ ತುಂಬಾ ಜನ ಇದ್ರು ಅಂತ, ಅದಕ್ಕೋಸ್ಕರ ಹಿಂಗೆಲ್ಲ ಆಗ್ತಾ ಇದೆ ಅಂತ. ಈ ವಿಜಯಲಕ್ಷ್ಮಿಗೆ ಹೊಡೆದಿದ್ದು ದರ್ಶನೇನಾ ಅಥವಾ ದರ್ಶನ ತುಳಿಬೇಕು ಅಂತ ಬೇರೆ ಯಾರು ಗಂಡ ಬಂದು ಹೊಡೆದಿದ್ರ? ಈ ಪವಿತ್ರನ್ ಜೊತೆ ಓಡಾಡಿದ್ದು ದರ್ಶನೇನೋ ಅಥವಾ ದರ್ಶನ ತುಳಿಬೇಕು ಅಂತ ಯಾರು ದರ್ಶನ್ ಹೆಸರು ಹೇಳ್ಕೊಂಡು ಪವಿತ್ರನ್ ಜೊತೆ ಓಡಾಡಿದ್ರು? ಈ ಜಟ್ಲಾಗಲ್ಲಿ ರಾತ್ರಿ 1 ಗಂಟೆ 3 ಗಂಟೆ 4 ಗಂಟೆ ತನಕ ಪಾರ್ಟಿ ಮಾಡಿದ್ದು ದರ್ಶನೇನೋ ಅಥವಾ ದರ್ಶನ ತುಳಿಬೇಕು ಅಂತ ಇನ್ಯಾರಾದ್ರೂ ಮಾಡಿದ್ರು? ಈಗ ಯಾವ್ದೋ ಒಂದು ಅಲ್ಲಿ ಎತ್ತು ತಿವುದು ಅದ್ಯಾರೋ ಒಬ್ಬ ಮನುಷ್ಯನ ತಲೆನೇ ಅರ್ಧ ಹೋಗಿದೆಯಲ್ಲ, ಅದು ದರ್ಶನೇನೋ ಅಥವಾ ದರ್ಶನ್ ಎತ್ತೋ? ಮೇಲೆ ಹೋಗ ನಾಯಿ ಕಳ್ಸು ಅಂತ ದರ್ಶನ್ ಮೇಲೆ ಕಂಪ್ಲೇಂಟ್ ಕೊಟ್ರು. ಹೀಗೆ ಪ್ರತಿಯೊಂದು ಸಣ್ಣೊಂದು ಇಶ್ಯೂ ಆದ್ರೂ ದರ್ಶನ ಇದ್ ಮಾಡಿದ್ರು, ನಾಯಿ ಕಳ್ಸು ಅಂತ ಒಂದು ಕಂಪ್ಲೇಂಟ್. ಅದೇನೋ ನನ್ನ ಅಜ್ಜಿನ ಇವಳಿಲ್ಲ ಅಂದ್ರೆ ನಾಯಿನೊಬ್ಳು. ಆಯ್ತು, ನಿಮಗೀಗ ನಿಮಗೋ ನಿಮ್ಮ ಮನೆಯವ್ರಿಗೋ ಪಕ್ಕದ ಮನೆ ನಾಯಿ ಕಚ್ಚಿದ್ರೆ ಈಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾಯಿ ಕಂಪ್ಲೇಂಟ್ ಕೊಡ್ತೀರಾ? ಈ ನಾಯಿ ಕಚ್ತು ಅಂತ ನಾಯಿ ಕಂಪ್ಲೇಂಟ್ ಕೊಡ್ತಿರೋ, ನಾಯಿನ ನೆಟ್ಟಿಗೆ ಸಾಕಿಲ್ಲ ಅಂತ ಓನರಿಗೆ ಕಂಪ್ಲೇಂಟ್ ಕೊಡ್ತಿರೋ? ಕಚ್ಬೇಕಂತ ಯಾರು ಬಿಡಲ್ಲ ಮೇಡಮ್. ಅದೇ ಕಚ್ಬೇಕು ಅಂತ ಯಾರು ಬಿಡಲ್ಲ. ನಿಮ್ಮ ಕಾಲಿನ ಒಂದು ಭಾಗನು ಕಿತ್ಕೊಂಡು ಹೋದ್ರೆ ಕಚ್ಚಬೇಕು ಪಾಪ. ಅವರು ಯಾರೂ ಕಚ್ಚಬೇಕು ಅಂತ ಸಾಕಲ್ಲ ಕವಿತಾ ಅವರೇ. ನಾಯಿ ಕಚ್ಚೋದಕ್ಕೂ ಕೊಲೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸಾರಿ, ಕೊಲೆ ಮಾಡೋದಕ್ಕೆ ಅಂತಲ್ಲ, ಕೊಲೆ ಆರೋಪಿ ಆಗೋದಕ್ಕೂ ಬಹಳ ವ್ಯತ್ಯಾಸ ಇದೆ ಕವಿತಾ ಅವರೇ. ನಾವು ಸಮರ್ಥನೆ ಮಾಡ್ಕೊಳ್ಬೇಕಾದ್ರೆ, ಪ್ರಶ್ನೆ ಮಾಡಬೇಕಾದ್ರೆ ಯೋಚನೆ ಮಾಡಬೇಕು. ಪೊಲೀಸರು ಸುಮ್ಮನೆ ಯಾರನ್ನೂ ಎಳ್ಕೊಂಡು ಹೋಗಲ್ಲ ಕವಿತಾ ಅವರೇ. ಅದೇ ಮೇಡಮ್, ಆರೋಪಿ ಅಂತಂದ್ರೆ ಅವ್ರ ಕಾರ್ ಹೋಗಿರೋದ್ರಿಂದ ಮೋಸ್ಟ್ಲಿ ಅವ್ರ ಆರೋಪಿ. ಪವಿತ್ರ ಅವ್ರದ್ದು ತುಂಬಾ ಕೇಸ್ ಹಿಂದೆ ಎಲ್ಲ ನಡೆದಿತ್ತು. ಅಲ್ಲ ಈಗ ದರ್ಶನ್ ಅವರು, ಒಂದ್ ನಿಮಿಷ, ದರ್ಶನ್ ಅವರು ನಾನು ಶೆಡ್ಡಿಗೆ ಹೋಗಿದ್ದು ಹೌದು, ಹೊಡೆದೆ ಅಂತ ಹೇಳಿದ್ರು, ಅದು ನಿಮ್ ಗಮನಕ್ಕೆ ಬಂದಿದ್ಯಾ? ಹೇಳಿದ್ರು, ನಾನು ಏನು ಕೊಡ್ರಿ ಅಂತ ಹೇಳ್ಬಿಟ್ಟು ನಾನು ಪಡೆ ನಾನು ಹೊರಟೋದೆ. ಮತ್ತೆ ಅವ್ರು ಯಾಕೆ ಅದನ್ನ ಮಾಡಿದ್ರು? ಅವ್ರು ಯಾಕೆ ಹೊಡಿಬೇಕಿತ್ತು? ಕಾನೂನು ಇತ್ತಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಕವಿತಾ ಅವರೇ? ಕೊಡ್ಬೋದಾಗಿ. ಅದೇ ಏನಂತಾರೆ, ಹುಡುಗಿಯಿಂದ ಕೆಟ್ಟ ಅಂತ. ಈಗ ಬರ್ತಾ ಇದ್ದೀರಾ ನೋಡಿ ದಾರಿಗೆ. ಅದೇ ಏನ್ ಹೇಳ್ತಾರೆ ಅವರು, ಮನೆಯೆಲ್ಲ ಮುಗಿತು ಅನ್ಕೊಂಡ್ವಿ. ಮತ್ತೆ ಅವ್ರ ತಗ್ಲಾಕೊಂಡು ಬೇಕಂತ ಅವ್ರನ್ನ ಕರ್ಸಿ ಏನೋ ಮಾಡಿದ್ರು. ಏನಂತ ಗೊತ್ತಾಗ್ತಾ ಇಲ್ಲ. ಏನಂತ ಗೊತ್ತಾಗ್ಲಿಲ್ಲ ಅಂದ್ಮೇಲೆ ಸುಮ್ಮನೆ ಇರಬೇಕು, ಸುಮ್ಮನೆ ಏನೇನೋ ಹೇಳ್ಬಾರ್ದು ಕವಿತಾ ಅವರೇ. ಆಗಲ್ಲ ಮೇಡಮ್, ಬೇಕಾದ್ರೆ ನೋಡ್ಕೊಳ್ಳಿ, ದರ್ಶನ್ ಅವರು ಒಬ್ಬರನ್ನ ಹೊಡೆದು ಕೊಲೆ ಮಾಡೋಷ್ಟು ಮಟ್ಟಕ್ಕೆ ಹೋಗುವಂತ ಕ್ರೂರ ಮನುಷ್ಯ ಅಲ್ಲ. ಕರೆಕ್ಟ್ ಅಲ್ಲ, ಯಾಕೆ ನಿಮ್ಮ ಮನೇಲಿ ಯಾವ್ದು ಹೆಣ ಬಿದ್ದಿಲ್ವಲ್ಲ ಅಥವಾ ಬೇರೆಯವ್ರ ಮನೇಲಿ ಬಿದ್ದಿಲ್ವಲ್ಲ, ಹಂಗಾಗಿ ಆ ಕ್ರೂರತೆ ನಿಮಗೆ ಗೊತ್ತಾಗ್ತಾ ಇಲ್ಲ. ಅಥವಾ ಕುಡ್ಕೊಬಂದು ನಿಮಗೆ ಹೊಡೆದಿರ್ಲಿಲ್ವಲ್ಲ, ಹಂಗಾಗಿ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಕವಿತಾ ಅವರೇ. ನಿಮ್ಮಂಥವ್ರು ಮಾತಾಡೋದು ಒಂದೇ, ಸುಮ್ಮನೆ ಇರೋದು ಒಂದೇ. ಸಮರ್ಥನೆ ಮಾಡ್ಕೊಳ್ಳಿ, ಇದೇ ಈ ರೀಸನ್ಗೆ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಸಮರ್ಥನೆ ಮಾಡ್ಕೊಳ್ಳಿ, ಆದರೆ ಎಷ್ಟು ಮಾಡ್ಕೋಬೇಕು ಅಷ್ಟು ಮಾಡಿ. ನಿಮ್ಮ ಅಕ್ಕ ತಂಗಿಗೋ ನಿಮಗೆ ಯಾರೋ ಬಂದು ತಲೆ ಹೊಡೆದ್ರೆ ಸುಮ್ಮನೆ ಆಗ್ತೀರಾ? ಅಂಥ ವ್ಯಕ್ತಿ ಅಲ್ಲಪ್ಪ ಅವರು ಅಂತ ಏನು ಮಾತಾಡ್ತೀರಾ? ಯಾಕೆ ಸುಮ್ಮನೆ ಮಾತಾಡ್ಬೇಕಲ್ಲ ಅಂತ ಮಾತಾಡ್ತೀರಾ? ಅದೇ ಅದು ಪಾಪ ವಿಷ್ಣುವರ್ಧನ ಅಭಿಮಾನಿ ಅಂತ ಯಾಕೆ ಹೇಳ್ತೀರಾ? ಸುಮ್ಮನೆ ಆ ಮನುಷ್ಯನ ಹೆಸರು ಯಾಕೆ ಹೇಳ್ತೀರಾ?